ಕಲಬುರಗಿ ಲೋಕಾಯುಕ್ತ ವಿಭಾಗದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ವಿ ಈ ಸುನಿಲ್ ಕುಮಾರ್ ಅನ್ನೋರ ಮೇಲೆ. ಅದ್ರದ್ದು ತನಿಖೆ ಇನ್ನೂ ಮುಗಿದಿಲ್ಲ, ಸರ್ಚ್ ಎಲ್ಲ ನಡೀತಾ ಇದೆ. ಅದು ಇನ್ನೂ ಕಂಟಿನ್ಯೂ ಆಗುತ್ತೆ. ಅದು ಮುಂದೆ ಇನ್ನೂ ಯಾವ ರೀತಿ ಅನ್ಫೋಲ್ಡ್ ಆಗುತ್ತೆ ಅನ್ನೋದು ಇನ್ನೂ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಬಟ್ ಇದುವರೆಗೆ ನಮಗೆ ಆಗಿರುವಂಥ ಸರ್ಚ್ನಲ್ಲಿ ಅವ್ರದ್ದು ಒಟ್ಟು 3 ಸೈಟು ವೇಕೆಂಟ್ ಸೈಟ್ಸ್ ಇದೆ. ಇದು ಒಂದು ಮನೆ, ನೀವೇನಿದೆ ನಿಂತಿದ್ರಲ್ಲ, ಇದೊಂದು ಮನೆ ಇದೆ. ಮತ್ತು ಅವ್ರ ಹತ್ರ ಒಂದು 1 kg 266 ಗ್ರಾಮ್ ಅಷ್ಟು ಗೋಲ್ಡ್ ನಮ್ಮ ಇದರಲ್ಲಿ ಸಿಕ್ಕಿದೆ ತನಿಖೆ ಶೋಧನೆ ಸಮಯದಲ್ಲಿ. ಮತ್ತು ಸಿಲ್ವರ್ ಐಟಮ್ಸ್ ಒಂದು 2.5 kg ಸಿಲ್ವರ್ ಐಟಮ್ ಸಿಕ್ಕಿದೆ ಅವ್ರ ಹತ್ರ. ಅಲ್ಲಿ ಅವರ ಮನೆಯಲ್ಲಿ ಮತ್ತು ಅವರ ಲಾಕರ್ಗಳಲ್ಲಿ ಸರ್ಚ್ ಮಾಡಿದಾಗ ಕ್ಯಾಶ್ ಒಂದು 15 ಲಕ್ಷ ರೂಪಾಯಿ ಚೇಂಜ್ ಕ್ಯಾಶ್ ಸಿಕ್ಕಿದೆ. ಅದೇ ರೀತಿ ಒಂದು ವೆಹಿಕಲ್ ಹೋಂಡಾ ಜಾಜು ಮತ್ತು ಒಂದು ಸ್ಕೂಟರ್ ಸಿಕ್ಕಿದೆ. ಅವ್ರದ್ದು ಟೋಟಲ್ ಅದರ್ FD ಮತ್ತು ಅದರ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾವು ವೆರಿಫೈ ಮಾಡಿದಾಗ ಅವ್ರ ಹತ್ರ 89 ಲಕ್ಷ ರೂಪಾಯಿಯಷ್ಟು ಅದರ್ ಕ್ಯಾಶು ಮತ್ತು ಅದರ್ ಡೆಪಾಸಿಟ್ ಸಿಕ್ಕಿದೆ. ಇದಿಷ್ಟು ಸದ್ಯಕ್ಕಂತೂ ಗೊತ್ತಾಗಿದೆ. ಹೆಚ್ಚಿಗೆ ನಾನು ಕೂಡ ಯಾವುದೇ ರೀತಿ ಇದು ಕನ್ಕ್ಲೂಷನ್ ಬರದೆ ಮತ್ತೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ದಯಮಾಡಿ ಕ್ಷಮಿಸಿ, ಆಯಿತಾ. ಈಗ ಒಟ್ಟು 4 ಪ್ಲೇಸಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. 4 ಪ್ಲೇಸಲ್ಲಿ ಸರ್ಚ್ ಮುಂದುವರೆದಿದೆ. ನಗದು 15 ಲಕ್ಷ ರೂಪಾಯಿ ಒಟ್ಟು ಅವ್ರದ್ದು ಮನೆ ಮತ್ತು ಅವರ ಬ್ಯಾಂಕ್ ಲಾಕರ್ ಇರುತ್ತಲ್ಲ, ಅದನ್ನು ಸರ್ಚ್ ಮಾಡಿದಾಗ ಅವ್ರದ್ದು ಆಫೀಸ್ ಸರ್ಚ್ ಮಾಡಿದಾಗ 15 ಲಕ್ಷ ರೂಪಾಯಿ ಟೋಟಲ್ ಸಿಕ್ಕಿದೆ. ಮನೆಯಲ್ಲಿ ಏನಾದರೂ ಕ್ಯಾಶ್ ಸಿಕ್ಕಿದೆ? ಮನೇಲಿ ಸಿಕ್ಕಿದೆ 11 ಲಕ್ಷ ರೂಪಾಯಿ ಅಷ್ಟು ಮನೇಲಿ ಕ್ಯಾಶ್ ಸಿಕ್ಕಿದೆ. ಅದನ್ನು ವಶಕ್ಕೆ ತೊಗೊಂಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ಬೇಕಾದ್ರೆ ಇನ್ನೂ ಸಮಯ ಬೇಕಾಗುತ್ತೆ. ಸೊ ಸಾಯಂಕಾಲ ಸರ್ ಈಗ ಎಲ್ಲಿ ವರ್ಕ್ ಮಾಡ್ತಿದ್ರು ಸರ್? ಎಲ್ಲೆಲ್ಲಿ ಇವರು ಕಲಬುರಗಿನಲ್ಲಿ ಬರೋ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿವಿಷನಲ್ಲಿ ನಿಮಗೆ ಬೆಳಿಗ್ಗೆ ನಮ್ಮ ಮುಖ್ಯ ಕಚೇರಿಯಿಂದ ಹೇಳಿದಾರಲ್ಲ ಇದೆಲ್ಲ. ಇಲ್ಲ ಸರ್, ಕಲಬುರಗಿ ನಗರದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಇಂಜಿನಿಯರಿಂಗ್ ಡಿವಿಷನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ವರ್ಕ್ ಮಾಡ್ತಾಯಿದ್ದಾರೆ. ಹಾಂ, ಸೊ ಸಾಯಂಕಾಲ ಈಗ 3-4 ಗುಲ್ಬರ್ಗ ಕೇಂದ್ರ ಕಚೇರಿಯಿಂದ ಹೆಚ್ಚಿನ ಮಾಹಿತಿ ಇದ್ದರೆ ಕೇಂದ್ರ ಕಚೇರಿ ಕೊಡ್ತಾ ನಾವು ಅವ್ರಿಗೆ ಶೇರ್ ಮಾಡ್ತೀವಿ. ಈಗ ಶೇರ್ ಮಾಡಿರೋ ಅಷ್ಟು ನಿಮ್ಗೆ ಹೇಳಿದ್ದೀನಿ ಸರ್. ಈಗ ಬೀದರ್ದಲ್ಲಿ ಅಷ್ಟು ಸಿಕ್ಕಿದೆ, ಮತ್ತು ಬೇರೆ ಕಡೆ ಎಲ್ಲಾದರೂ ಸಿಕ್ಕಿದೆ ಸರ್? ಈಗ ಕಲಬುರಗಿ ಕಚೇರಿ ಆಗಿರ್ಬೋದು, ಈಗ ಹಳ್ಳಿಕೇಡ್ ಮನೆ ಇಲ್ಲ